ಸೊ ಮಮ್ಮಿಯರು ಅಗಳೇ ಹೋದ್ರು ನೋಡ್ರಿ ದೊಡ್ಡಮ್ಮನ ಮನೆಗೆ. ಇಲ್ಲಿ ನೋಡ್ರಿ ನನ್ನ ಮಗಳು ಏನು ತಯಾರು ಮಾಡೋಣ ಅಂತೇಳಿ ನೋಡ್ಕೊಂಬರ್ರಿ. ನಮ್ಮ ಮನ್ಯಾಗ ನಾಳೆ ತೊಡ್ದಾಗ ಈ ಥರ ಗಡಿಯಾರ ಐತ್ರಿ. ಸೊ ಸೇಮ್ ನನ್ನ ಮಗಳು ಅದೇ ಥರ ಮಾಡೋಣ ನೋಡ್ರಿ. ದೊಡ್ಡ ಮುಳ್ಳು, ಸಣ್ಣ ಮುಳ್ಳು, ಮತ್ತು ಆಮೇಲೆ ಈ ಥರ ಕೆಳಗಡೆ ಡಿಸೈನ್ ಮಾಡೋಣ ನೋಡ್ರಿ. ಅದಕ್ಕಿನ್ನ ಕಲರ್ ಕೊಟ್ಟರೆ ಇನ್ನೂ ಭಾರಿ ಆಗುತ್ತೆ. ಸೊ ಆಕಿನ ಟ್ಯಾಲೆಂಟ್ಗೊಂದು ಲೈಕ್ ಕೊಡ್ರಿ ಫ್ರೆಂಡ್ಸ. ನೀವು ಎಷ್ಟು ಮಸ್ತ್ ಮಾಡೋಣ ನೋಡ್ರಿ. ತೊಗೊಂಬ ಮುಂದಕ್ಕೆ ತೊಗೊಂಬ ನೋಡ್ರಿ. ಈ ಥರ ಮರಾಠಿಯಾಗ ಬರ್ದಾಳ ನೋಡ್ರಿ. 1 2 3 4 ಅಂತೇಳಿ ಅರ್ಧ ಕನ್ನಡ ಅರ್ಧ ಮರಾಠಿ ಬರ್ದಿ ನೋಡಲ್ಲ. ಅರ್ಧ ಕನ್ನಡ ಅರ್ಧ ಮರಾಠಿ ಬರ್ದಿ ನೋಡ್ರಿ. ಮೊಟ್ಟ ಕಾಟ ಛೋಟ ಕಾಟ ಅಂತ ಬರ್ದಾಳ. ಕೆಳಗಡೆ ಈ ಥರ ಮಾಡ್ಯಾಳ. ಸಖತ್ತಾಗಿ ಕಾಣತ್ತ. ಇದಕ್ಕೆ ಸರಿ ಆಕಿನ ಬಲ್ಲಿ ಈ ಥರ ಕ್ರಿಯೇಟಿವಿಟಿ ಮೈಂಡ್ ಭಾಳ ಐತ್ರಿ. ಏನಾರ ಒಂದು ಮಾಡ್ತಿರ್ತಾಳ. ಅಲ್ಲೊಂದು ಬಾಕ್ಸ್ ಇತ್ತು, ಹಳೆ ಬಾಕ್ಸ. ಅದನ್ನು ಈ ಥರ ಕಟ್ ಮಾಡಿ ಮಾಡ್ಯಾಳ ನೋಡ್ರಿ. ಸೊ ಈ ಥರ ಒಂದು ಎಫರ್ಟ್ ಹಾಕಿ ಮಾಡಿದಾಳ. ನಿಮಗೂ ಖುಷಿ ಕೊಟ್ರೆ ಒಂದು ಲೈಕ್ ಕೊಡ್ರಿ. ಹಾಯ್ ಮಾಡಪ್ಪು. ಏನು ತಿನ್ನಾಗತ್ತಿ? ದಿದ್ದಿ ಎಲ್ಲೋಗ್ಯಾಳಪ್ಪು? ಅಜ್ಜಿ ಎಲ್ಲೋಗ್ಯಾಳ? ಶರಮ ಎಲ್ಲೋಗ್ಯಾಳ? ಚಿನ್ನಿ ಶರಮ್ಮ ಎಲ್ಲೋಗ್ಯಾರ? ನೀನು ಯಾರು ಬಂದಿದ್ರು ಕರೆಕ? ಚಚ್ಚು ಮಾಮ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಬರೀ ಇವತ್ತು ನಾನು ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಅವ ನೀನು ಓದ್ಲು ಮತ್ತು ದೊಡ್ಡಮ್ಮರ ಮನೆಗೆ ಸ್ವಲ್ಪ ವಿಡಿಯೋ ತೊಗೊಂಡು ಆಮೇಲೆ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ನೋಡ್ರಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ. ನೋಡೋಣ ಅಂತ ಈ ವಿಡಿಯೋದೊಳಗೆ ಏನೆಲ್ಲ ಶೇರ್ ಮಾಡ್ಕೋತೀನಿ ಅಂತೇಳಿ. ನಿನ್ನೆ ಹೋಗ್ಯಾರ, ಇವತ್ತು ಎಷ್ಟೊತ್ತಿಗೆ ಬರ್ತಾರೆ ಇನ್ನೂ ಗೊತ್ತಿಲ್ಲ. ನಾನು ಕೂಡ ಫೋನ್ ಹಚ್ಚಿಲ್ಲ. ನಿನ್ನೆನೇ ಹೋಗ್ಯಾರಲ್ಲ ಬಿಡು ಅಂತೇಳಿ. ಸೊ ಆಮೇಲೆ ಹಚ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು. ಯಾಕಂದ್ರೆ ಸುಮ್ಮನೆ ಈಗ ಮತ್ತು ಮುಂಜಾನೆ ಎಲ್ಲಿ ಹಚ್ಚೋದು ಅಂತೇಳಿ ಹಚ್ಚಿಲ್ಲ. ಮಗಳೂ ಸಾಲಿಗೆ ಹೋದೋಳ್ರಿ. ಆಕೆ ಬುತ್ತಿ ಅದೆಲ್ಲ ಮಾಡಿಕೊಟ್ಟೆ. ಮಗ ಸ್ವಲ್ಪ ಯಜಮಾನ್ರು ಅವರು ಡ್ಯೂಟಿಗೆ ಹೋದರು. ಉಪ್ಪಿಟ್ಟು ಮಾಡಿದ್ದೆ, ಕೇಸರಿ ರೋದು ಉಪ್ಪಿಟ್ಟು. ನಾಷ್ಟ ಮಾಡಿ ಚಹಾ ಕುಡಿದು ಹೋದರು. ನಮ್ಮದು ಈಗ ನಾಷ್ಟ ಆಯಿತು, ಜಳಕ್ಕಾಗೈತಿ. ಸೊ ಕೂತಾ ನೋಡ್ರಿ ಪಿಲ್ಲುನು. ಇವಾಗ ಆ್ಯಪಲ್ ಕೊಡು ಅಂದ, ಕೊಡ್ತೀನಿ. ಮನ್ಯಾಗ ಒಬ್ರು ಹೆಚ್ಚಾದ್ರೂ ಸಾಮಾನು ಆ ಕಡೆ ಈ ಕಡೆ ಒಂಥರ ಹೊಂದಿಕದಂಗೆ ಅನ್ಸೋದನೇ ಇಲ್ಲ. ಇವತ್ತೇನೈತಿ ಅಷ್ಟು ಮುಂಜಾನೆಯಿಂದ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸಾಮಾನು ಚೆಲ್ಲಪಿಲ್ಲದಂಗೆ ಅನಿಸ್ಬಿಟ್ಟಿದ್ದು. ಮೇನ್ ಅಂದರೆ ಎಲ್ಲರ ಮನ್ಯಾಗ ಅರಿಬಿ ನೋಡ್ರಿ. ಅರಿಬಿನ ಒಂದೇ ಬ್ಯಾಡ ಅಂದ್ರೂ ಕೇಳಂಗಿಲ್ಲ ಮಮ್ಮಿ. ಸೊ ಒಗ್ಯಾಣ ಅದನ್ನೆಲ್ಲ ಮಾಡಿಸಿಡ್ತೀನಿ ಮಾಡ್ತೀನಿ ಅಂತ. ನಾನೇನು ಮಾಡ್ತೀನಿ ಅಂದರೆ ಪಿಲ್ಲುನ ಸೆಪ್ರೇಟ, ನಾನು ನಮ್ಮ ಯಜಮಾನ್ರು ಒತ್ತಾಟೆ ಇಡ್ತೀನಿ, ಸ್ನೇಹನೂ ಬೇರೆ ಕಡೆ ಇಡ್ತೀನಿ. ಅವರೆಲ್ಲ ಕೂಡಿಸಿಟ್ಟಾರ, ಬ್ಯಾಡ ಅಂದ್ರೂ ಕೇಳಿಲ್ಲ. ಸೊ ಹಾಗಾಗಿ ಮತ್ತು ನಮ್ಮ ಕಡೆಗೆ ಇಟ್ಟಿನಿ. ಏನಾಗುತ್ತೆ ರೀ, ಸಣ್ಣ ಡಬ್ಬೆ ಐತಿ, ತೋರಿಸ್ತೀನಿ ನಿಮ್ಗೆ ಸದ್ಯಕ್ಕೆ. ದೊಡ್ಡ ಡಬ್ಬೆ ಐತಿ ನೋಡ್ರಿ, ಅದನ್ನ ತೆಗೆದು ಸಣ್ಣ ಡಬ್ಬೆ ಇಟ್ಟಿವಿ. ಈಗ ಇದ್ರೊಳಗೆ ಏನೈತಿ ನಮ್ಮ ಸೆಪ್ರೇಟ್ ಇಟ್ಟುವಪ್ಪ ಅಂತಂದ್ರೆ ಆಗುತ್ತಾ. ಅದು ಫುಲ್ ದೊಡ್ಡದನ್ನಾಗಿತ್ತು ಮತ್ತು ಒಂಥರ ಅದು ಅರ್ಧಂಗೆ ಆಗಿತ್ತು. ಇದು ಮನೆ ನಾವು ರೊಟ್ಟಿ ತೊಗೊಂಬಂದಾಡ್ರಿ ಊರ್ಲಿಂತ, ಅದು ಬಾಕ್ಸ್ ಇದು. ಸೊ ಈಗ ಒಂಥರ ಹತ್ಯಾಗ ಅನ್ಸಾಕತ್ತೈತಿ ನೋಡ್ರಿ. ನೀಟಾಗಿ ಎಲ್ಲ ಮಡಿಚಿ ಇಟ್ಟೀನಿ, ಮಾಡೀನಿ. ಇನ್ನೊಂದೆರಡು ಚಡ್ಡಿ ಇದ್ವು. ಸೊ ಅಲ್ಲೆದ ನೋಡ್ರಿ, ಸ್ವಲ್ಪ ಮೊನ್ನೆ ಮಾಡಾಗಿತ್ತು, ಅಲ್ಲೇ ಹಾಕಿನಿ, ಅಲ್ಲೇ ಉಳ್ಕೊಂಡವು. ಅವು ಇಟ್ಟು ತೆಗಿತೀನಿ. ಎಲ್ಲ ಸ್ವಲ್ಪ ಕಡೆ ಎಲ್ಲ ಚೆಲ್ಲಪಿಲಿ ಆಗಿದ್ದು ತೆಗೆದಿಟ್ಟು ನೋಡ್ರಿ ಅಲ್ಲಿ ಮೂಲ್ಯಾಗ. ಸೊ ಅವಕ್ಕೆ ಸಿಸ್ಟರ್ ಕಳಿಸಿದ ಬಟ್ಟೆಗಳು ಅವು ಕ್ಯಾರಿ ಬ್ಯಾಗ್ನಾಗ ಹಾಕಿಟ್ಟಿ ನಾನು ಸೈಡಿಗೆ. ಅಂದ್ರಕ್ಕಿಂತ ಅಲ್ಲಿದಲ್ಲೇ ತೊಗೊತಾಳ. ಕಪ್ಪಟ್ನ್ಯಾಗ ಏನಂದ್ರೆ ಏನು ಇಡೋಕ್ಕೆ ಜಾಗ ಇಲ್ಲರಿ. ಒಂದು ಸೀರೆ, ಒಂದು 2-3 ಸೀರೆ ಮೊನ್ನೆ ಮಮ್ಮಿ ಕೊಟ್ಟಿದ್ದೆ ಉಟ್ಕೋ ಅಂತೇಳಿ ಒಂದು ಮಡಿ ಚೋಳ ಅದ್ರಾಗ ಇಟ್ಟೀನಿ. ಸೊ ಫುಲ್ ಮೇಲೆ ಆಗ್ಬಿಟ್ಟವು. ಹಂಗಾಗಿ ಏನೂ ಒಳಗಡೆ ಇಡೋಕ್ಕೆ ಜಾಗ ಇಲ್ಲರ ಸಂಬಂಧ ಈ ಥರ ಇಟ್ಟು ನೋಡ್ರಿ. ಅವು ಸ್ವಲ್ಪ ಶೇಂಗಾ ಅದಾವು, ಅಲ್ಲಿ ಎರಡನೇದಿದ್ರೊಳಗೆ ಕಾಣಿಸ್ತದೆ ನೋಡ್ರಿ. ಅರ್ಬಿ ತೊಳಗೆ ಶೇಂಗಾ ಅದಾವು, ಅದ್ರ ತೊಳಗೆ ಬಾಕ್ಸ್ ಅದಲ್ಲ, ಅದ್ರೊಳಗೆಲ್ಲ ನಮ್ಮ ಇವು ಕಿವೇನು ಅವು ಬಳಿ ಹಿಂಗೆಲ್ಲ ಇರ್ತಾವಲ್ಲ, ಆ ಬಾಕ್ಸ್ನಾಗ ಹಾಕಿಟ್ಟಿನಿ. ಅಲ್ಲಿದ್ದಲ್ಲೇ ನಮ್ಗೆ ಇದಾಗುತ್ತೆ ಅಂತೇಳಿ ಚುರುಮುರು ಚೀಲಲ್ಲ ಇಲ್ಲಿ ಇಟ್ಟೀನಿ. ಸೊ ಮಷಿನ್ ಅದೆಲ್ಲ ಏನರ ಹೊಲಿಗೆ ಹಾಕಬೇಕು, ಹೊಲಿಬೇಕಂದಾಗ ಈ ಕಡೆ ತೆಗೆದು ಆ ಕಡೆ ಇಡು, ಆ ಕಡೆ ತೆಗೆದು ಈ ಕಡೆ ಇಡು ಅನ್ನಂಗೆ ಆಗ್ಬಿಡ್ತೈತಿ. ಹಾಂ, ಈಗ ಇದ್ರೂ ಹೊಲಿಯೋದು ಇಲ್ಲ, ಹಂಗಾಗಿ ಅಲ್ಲೇ ಇಟ್ಟೀನಿ. ಪರ್ಶಿ ಒಂದೆಲ್ಲ ಒರೆಸ್ಬೇಕು, ಕಸ ಹೊಡ್ದೀನಿ ನೋಡ್ರಿ. ನನ್ನ ಮಗ ಇದ್ರದ್ದು ಕಸಬಾರಿಗಿದ್ದು ಹೆಂಗೆ ತೆಗೆದು ಒಕ್ಕಟ್ಟೆ ಅನ್ನೋದು ಒಂದು ಏಡಿ ಬಿದ್ದೈತೆ ಅನ್ನೋದು ಎಷ್ಟು ಹೈಲೈಟ್ ಆಗಿಬಿಟ್ಟೈತೆ ನೋಡ್ರಿ. ಪರ್ಶಿ ಅದನ್ನೆಲ್ಲ ಒರೆಸ್ಬೇಕಾ. ಸೊ ಚಪಾತಿ ಆಗೈತಿ, ಮಗಳಿಗೆ ಬುತ್ತಿ ಕಟ್ಟೆಲ್ಲ ಕೊಟ್ಟಿನಿ. ಇನ್ನು ಮ್ಯಾಗ ಉಳಿದಿದ್ದೆಲ್ಲ ಮಾಡ್ಕೋಬೇಕು. ಬಾಂಡೆ ಅದಾವ್ರಿ, ಒಗ್ಯಾಣ ಅದಾವ, ಅವನು ಕೂಡ ಒಕ್ಕಬೇಕು. ಬಿಸಿಲು ಅಂದ್ರೆ ರಣ ಹೊಡ್ಯಾಕತ್ತೈತಿ. ಹೊಸ್ಲಿ ಹೊರಗೆ ಕಾಲು ಇಡಂಗಿಲ್ಲ ನೋಡ್ರಿ, ಅಷ್ಟು
ಎಷ್ಟು ಬಿಸಿಲೈತಿ ನೋಡ್ರಿ. ಕಟ್ಟಿಗೆ ಇಲ್ಲೇ ಅದಾವು, ಅಕ್ಕ ಸ್ವಲ್ಪ ನೆಳ್ಳೈತಿ. ಮಮ್ಮಿ ಇದ್ರಂತೇಳಿ ನೀನೆಲ್ಲ ಚಂತನ ಅಲ್ಲೇ ಕುಂತಿದ್ವಿ ನಾವು. ಇವಾಗ ಉಳ್ದದ ಕೆಲಸ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಅವು ಬಟ್ಟೆ ಹಂಗೆ ಸ್ಮೆಲ್ ಬಂದಾಗ ಆಗ್ತಾವಲ್ಲ, ಹೊರಗಡೆ ಹಾಕ್ಕೊಂಡು ಹೋಗೋಣ. ಸ್ವಲ್ಪ ಬಿಸಿಲಿಗೆ ಆರಲಿ ಅಂತೇಳಿ ಅಲ್ಲೇ ಇಟ್ಟು ನೋಡ್ರಿ, ನೆಲಗಣಿಗೆ ಹಾಕಿನಲ್ಲಿ ಆರಿದ್ಮ್ಯಾಗ ಇದು ಮಾಡಬೇಕು. ಅಲ್ಲಿ ನೀರು ಆ ಕಡೆ ಇಟ್ಟು ನೋಡ್ರಿ, ಸ್ವಲ್ಪ ತಣ್ಣಗಾಲಂತೇಳಿ. ಇಲ್ಲಿ ಭಾಳ ಅಂದ್ರೆ ಭಾಳ ಬಿಸಿಲು ಜಳ ಬಿಡಕತ್ರಿ, ಅರಿವಿ ಒಂದು ಸೌಂಡ್ ಸುಡಾಕತ್ತು. ಅದಕ್ಕಂತೇಳಿ ಮತ್ತು ಈ ಕಡೆಯಿಂದ ನೋಡ್ರಿ ಎಷ್ಟು ಬಿಸಿಲೈತಿ. ಅದಕ್ಕೆ ಮತ್ತೀಗ ಅಲ್ಲಿ ಶಿಫ್ಟ್ ಮಾಡೀವಿ ಅರಿವಿನ. ಅಲ್ಲಿ ತಳಗಡೆ ನೀರು ಏನಕ್ಕಾಗಲ್ಲಕ್ಕಾಗ ಮ್ಯಾಗ ಅದು ಮುಚ್ಚಿನಿ, ಟೋಪನ್ ಇದು ಇಟ್ಟು ನೋಡ್ರಿ, ಒಂದು ಪ್ಲಾಸ್ಟಿಕ್ ಟ್ಯಾಪ್ ಮುಚ್ಚಿ ಮ್ಯಾಗ ಚರ್ಗಿ ಇಟ್ಟೀನಿ. ಹಂಗಾಗಿ ತಣ್ಣಗೆ ಅನಿಸ್ತದ ಗಿಡದ ನೆರಳಿಗೆ. ಸೊ ಈಗ ಇಷ್ಟೆಲ್ಲ ಬಾಂಡೆ ಅದ ನೋಡ್ರಿ, ಅಷ್ಟು ಬಾಂಡೆ ಇಲ್ಲೇ ತಂದೀನಿ. ಈಗ ನಮ್ಮ ಮನ್ಯಾಗ ಇದ್ದು ಬಿದ್ದು ಬಾಂಡೆ ಎಲ್ಲ ಇಲ್ಲೇ ಅದಾವು. ಖಾಲಿ ಮಾಡಿ ನಾನು ಬುಟ್ಟಿನೂ ಏನೈತೆ ಅವನ್ನೆಲ್ಲ ತಿಕ್ಕೊಂತೀನಿ. ಒಂದು 4 ಒಗ್ಯಾಣ ಅದಾವು. ಸೊ ಅವನು ಕೂಡ ಈಗ ಒಗದ್ಬಿಟ್ನಪ್ಪ ಅಂತಂದ್ರೆ ನೀ ಚಿಂತಾಗುತ್ತಾ. ಇನ್ನೊಂದು ಸ್ವಲ್ಪ ಅನ್ನ ಹಚ್ಚಬೇಕು, ಆಮೇಲೆ ಮಾಡಿದ್ರೆ ನಡೀತದಪ್ಪ ಅಂತ ಹೇಳಿ ಈಗ ಬರೀ ಪಟ ಅದನ್ನೆಲ್ಲನೂ ಕೂಡ ಮಾಡ್ಕೋತೀನಿ. ಹಾಗೆ ಒಂದು ವಿಡಿಯೋ ಪಬ್ಲಿಷ್ ಕೊಡ್ದೈತಿ, ಪ್ರೈವೇಟಿಗೆ ಹಾಕಿಟ್ಟಿನಿ, ಪಬ್ಲಿಷ್ ಕೊಡ್ತೀನಿ. ಸ್ವಲ್ಪ ಹೊತ್ತಾಗನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇವ ಜ್ಯೂಸ್ ಬೇಕಂತೇಳಿ ನಿಂತ. ಒಂದು ಆಲ್ರೆಡಿ ಆ್ಯಪಲ್ ತಿಂದಾನ. ಅವ್ರ ಪಪ್ಪ ಬಂದಿದ್ರು, ಜಾದಿಟ್ಟು ಬಿಸ್ಕೊಂಬರಕ್ಕೆ ಹೋಗಿದ್ರು ಫ್ರೆಂಡ್ಸ. ಅದನ್ನು ತಂದು ಎಲ್ಲೋ ಕೆಲಸದ ಮ್ಯಾಗ ಹೊರಗೆ ಬಂದಾಗ ಸೊ ಅದನ್ನು ಬಿಸಿ ಇಟ್ಟಿದ್ರಂತ ಮನೆಗೆ ಕೊಟ್ಟು ಹೋಗಕ್ಕೆ ಬಂದಿದ್ರು. ಬೆನ್ನು ಹತ್ತಿದ ಅವ್ರ ಪಪ್ಪಾಗ. ಅವ್ರ ಪಪ್ಪ ಮನೆಗೆ ಏನಾರ ಮಾಡಿಕೊಡು ಪಾಪನ, ಜ್ಯೂಸ್ ಮಾಡಿಕೊಡು ಮಮ್ಮಿ ಅಂದ. ಒಂದು ಸಣ್ಣ ಆ್ಯಪಲ್ ಇತ್ತು, ಅದ ಒಂದು ಸ್ವಲ್ಪ ಇವಾಗ ಜ್ಯೂಸ್ ಮಾಡಿ ಏನೈತಿ ಕೊಟ್ಟಿನಿ. ಕುಡ್ಕೋತ ಕೂತಾನ ಗಿಡದ ನೆರಳಿಗೆ. ಹೌದಿಲ್ಲಪ್ಪ? ಹಾಂ, ಕುಡಿ. ಒಗ್ಯಾಣ ಅದನ್ನೆಲ್ಲ ಒಪ್ಕೊಂಡು ನೋಡ್ರಿಪ್ಪ. ಅಷ್ಟೆಲ್ಲ ಬಾಂಡೆಗಳನ್ನೆಲ್ಲ ತಿಕ್ಕಿದೆ. ಈಗ ಒಗ್ಯಾಣದೆಲ್ಲ ಒಣಗಿದ್ದೆ ಅಂದ್ರೆ ಸ್ವಲ್ಪ ಏನಾದ್ರೂ ಅಡುಗೆ ಮಾಡೋದೈತಿ, ಅದನ್ನ ಇಟ್ಟು ಮಾಡ್ಕೊಬಿಡ್ತೀನಿ ನೋಡಪ್ಪ. ಏನು ಬ್ಯಾಸ್ಗೆ ನಂಗೆ ಆಯ್ತಿದ್ದು. ಒಟ್ಲಿ ಮುಂದೆ ನೋಡ್ರಿ, ಬಾಪುನ ಮುಂದೆ ಕಾಲು ಇಟ್ರ ಅಯ್ಯವ್ವ ಹಂಚಿನಕಿನ ಬಲ ಸುಡಾಕತ್ತಾವ ಕಾಲು. ಶೇಂಗಾ ಹಾಕಿದ್ರೆ ಅಲ್ಲೇ ಗರಂ ಹಾಕೋ ನೋಡ್ರಿ, ಅಷ್ಟು ಬಿಸಿಲು ಐತಿ ಸದ್ಯಕ್ಕೆ. ಕಿರಾಣಿ ಮಾಡಿ ತೊಗೊಂಬಂದೀವಿ, ಅದನ್ನು ಒಣಗಿಸ್ಬೇಕು ಶೇಂಗಾನ. ಸೊ ಹಾಕ್ತೀನಿ ಫ್ರೆಂಡ್ಸ. ಬಡ ಒಣಗಿದ್ರೆ ಒಂದು ತಾಸನೇ ಒಣಗ್ತಾ ನೋಡ್ರಿ. ಅಲ್ಲಿ ಇದು 1 ತಿಂಗಳ ಮುಂದೋಗ್ಯದ ನೋಡ್ರಿ. ಆ್ಯಕ್ಚುಲಿ ಇದು ಈಗ ಮಾನಮಿ ಮುಗಿದು ದೀಪಾವಳಿ ಚಾಲು ಆಗ್ತಿತ್ತು. ಗೋಬಿ ಇದು ಬಂತು ನೋಡ್ರಿ, ಇದು ಏನಂತಾರಲಿಪ್ಪ, 1 ತಿಂಗಳು ಏರಿಟ್ಟೈತೆ ನೋಡ್ರಿ ಅಮಾಶಿ. ಹಂಗಾಗಿ ಇದು ಮಾನಮಿ ಬಂತು. ದೀಪಾವಳಿ ಅನ್ನೋಷ್ಟೊತ್ತಿಗೆ ನಾವು ಸ್ವಲ್ಪ ಬಿಸಿಲು ಚಾಲು ಹಾಕಿತ್ತು. ಇಲ್ಲೇ ಒಳಗೆ ಮುಕ್ಕೊಂಡ್ರಿ, ನಿದ್ದೈತಿತ್ತು ಅವನಿಗೆ. ಜ್ಯೂಸ್ ಮಾಡಿ ಕೊಡ್ತೀನಿ, ಮುಕ್ಕೊಂಡು ನನ್ನ ಮಗ. ಕಾಳೇನಿಲ್ರಿ, ಈಗೇನು ಕ್ಲಿಪ್ ಅದು ಏನೋ ಹಚ್ಚಕ್ಕೆ ಹೋಗಲ್ಲ. ಇಲ್ಲೇ ಒಣಗ್ತಾವ ಮನ. ಇನ್ನೆಟ್ಟತ್ತಿಗೆ ಮಮ್ಮಿ ನಾವು ಹೊಸರು ಇಲ್ಲೇ ಕುಂತಿದ್ವಿ. ಇಲ್ಲಿ ನೋಡ್ರಿಪ್ಪ, ಮೊನ್ನೆ ನಾನು ಕ್ಯಾಬೇಜ್ ಪಲ್ಯ ಏನು ಮಾಡಿದ್ನಲ್ರಿ, ಸ್ವಲ್ಪ ಉಳಿಸಿದ್ದೆ ನಾನು. ಅದು ಭಾಳ ಆಗುತ್ತೆ ಅಂತೇಳಿ ಅದಕ್ಕೆ ಇವತ್ತೇನು ಮಾಡಿನಪ್ಪ ಅಂತಂದ್ರೆ ಹಂಚಿನಾಗೇ ಇದನ್ನೆಲ್ಲನೂ ಫ್ರೈ ಮಾಡಿ ನೋಡ್ರಿ. ಏನು ಒಂದನಿ ನೀರು ಹಚ್ಚಿಲ್ಲ ನಾನು, ಹಾಗೆ ಒಗ್ಗರಣೆ ಕೊಟ್ಟಿನಿ. ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಹುರಿದಿಲ್ಲ ಪರ್ದಿಲ್ಲ, ನಾನು ಹುರಿಯೋದಿಲ್ಲ ಜಾಸ್ತಿ ಕ್ಯಾಬೇಜ. ಅದನ್ನೆಲ್ಲ ಏನೈತಿ ಇದ್ರೊಳಗೆ ಫ್ರೈ ಕೊಟ್ಟು ಮ್ಯಾಗ ಮುಚ್ಚಿಬಿಟ್ಟಿದ್ದೆ ನೋಡ್ರಿ, ಸಣ್ಣ ಉರಿಟ್ಟು. ಈ ತಾಟನ್ನು ಮ್ಯಾಗ ಮುಚ್ಚಿಬಿಟ್ಟಿನಿ. ಆರಾಮ್ಸೆ ಪಲ್ಯ ಆಯ್ತು ನೋಡ್ರಿ. ಇವತ್ತು ನಮ್ಮ ಮನೆಗೆ ತವಾ ಕ್ಯಾಬೇಜ್ ಪಲ್ಯ ಅಂತ ಹೇಳ್ಬೋದು. ಮಸ್ತ್ ಆಗುತ್ತಾ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೆ ನಾನು. ಸೊ ಈ ಥರ ಮಾಡ್ತೀನಿ. ಅದೆಲ್ಲ ಎಣ್ಣೆ ಆ ಕಡೆ ಜಾಂತೈತೆ ನೋಡ್ರಿ. ಹಂಗೆ ಈ ಕಡೆ ಬಿಸಿ ಬಿಸಿ ಅನ್ನನೂ ರೆಡಿ ಆಗೈತಿ. ನೋಡ್ತಿರ್ಬೋದು, ಈಗ ಹವಾ ಬಿಡಾಕತ್ತದ ಆಗೈತಿ.
ಸಣ್ಣ ಇಟ್ಟಿದ್ನಿ, ಅದು ಕೂಡ ಸ್ವಲ್ಪ ಹಳ್ಕೊಂಡೈತಿ. ಮಾಮೂಲಿ ನಮ್ಮ ಮನೆ ಚಪಾತಿ ಅಂಕರ್ ಇದ್ದೇ ಇರ್ತಾವೆ. ಚಪಾತಿ ಹಾಲು ಕಸಿದ್ದದವು. ಸೊ ಉಳ್ಳಾಗಡ್ಡಿನ ಇಲ್ಲೇ ತಾಟ್ನೆ ಹಾಕಿಟ್ಟು ನೋಡ್ರಿ. ನಾನು ಅಂದ್ರೆ ಏನಾದರೂ ಹೆಂಗತ್ತೆ ಕಾಯಿಪಲ್ಲೆ ಹೋಳ್ಬೇಕಂದ್ರೆ ಒಂದು ತಾಟ್ನಾಗ ಹಾಕಿಟ್ಬಿಡ್ತೀನಿ. ಇಲ್ಲಿದ್ದಿಲ್ಲೇ ಅರ್ಜೆಂಟ್ ಇತ್ತಪ್ಪ ಅಂದ್ರೆ ಇಲ್ಲಿದ್ದಿಲ್ಲೇ ಕಟ್ ಮಾಡಿ ಈ ಕಡೆ ಸಾರಿಸ್ಬಿಡ್ತೀನಿ ಬಾಜುಕ್ಕೆ. ಸೊ ಅಡುಗೆನೂ ಕೂಡ ಆಗೈತೆ ನೋಡ್ರಿ. ಸಾಂಬಾರು ಮಾಡಿಲ್ಲ, ನಿನ್ನಿದು ಚಟ್ನಿ ಐತಿ. ಸೊ ಚಟ್ನಿ ಬಿಸಿ ಅನ್ನ ನಡೀತದೆ ನಮ್ಮ ಯಜಮಾನ್ರಿಗೆ. ಚಟ್ನಿ ಇತ್ತಪ್ಪ ಅಂತಂದ್ರೆ 2 ಹೊಟ್ಟೆ ಅವರಿಗೆ. ಸೊ ಹಂಗಾಗಿ ಅಡುಗೆನೂ ಕೆಲಸ ಇವಾಗ ಮುಗೀತು ನೋಡ್ರಿ. ಅಲ್ಲಿ ನೋಡ್ತಿರ್ಬೋದು ಮನೆ ಕಿರಾಣಿ ತೊಗೊಂಬಂದಿದ್ವಿ, ಅದನ್ನ ಹಂಗೆ ಇಟ್ಟಿನ ಸೈಡಿಗೆ. ಸೊ ಇವನ್ನೆಲ್ಲ ಒಂದು ಸ್ವಲ್ಪ ಡಬ್ಬಿಗಳು ಮತ್ತೊಂದು ಸರಿ ತಿಕ್ಕೊಂಡು ಮಾಡಿ ಇಟ್ಟಿರತ್ತಂತೇಳಿ ಹಂಗೆ ಇಟ್ಟಿನಿ. ಎಮರ್ಜೆನ್ಸಿ ಏನು ಬೇಕು ನೋಡ್ರಿ, ಒಂದು ಸ್ವಲ್ಪ ಅವಲಕ್ಕಿ ತೊಗೊಂಡಿನಿ. ಅದ್ರಾಗ ನೀನು ಅವಲಕ್ಕಿ ನಾಷ್ಟ ಮಾಡತ್ತಿದ್ದೆ, ಅವಲಕ್ಕಿ ತೊಗೊಂಡಿನಿ. ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಡಿನಿ. ಉದ್ದದೆಲ್ಲ ಅಕ್ಕಿ ಪಕ್ಕಿ ಅದ್ರಾಗ ಅದಾವೆ. ಇನ್ನೊಂದು 2 ದಿನ ಆಗಷ್ಟು ಅಕ್ಕಿ, 2-3 ದಿನ ಆಗಷ್ಟು ಅಕ್ಕಿ ಡಬ್ಬ್ಯಾಗ ಅದಾವ. ಒತ್ತಡ್ಡೆ ತೊಳೆದು ಹಾಕ್ಬಿಟ್ನಪ್ಪ ಅಂತಂದ್ರೆ ನಿಶ್ಚಿಂತ ಆಗ್ಬಿಡುತ್ತೆ. ಸೊ ಆಗ ಹೇಳಿದ್ನಲ್ರಿ ಯಜಮಾನ್ರು ಜೋಳದ ಹಿಟ್ಟು ಬಿಸ್ಕೊಂಬಂದಾರ ಅಂತೇಳಿ. ಮೊನ್ನಿದ್ರ ಒಂದು 5 ಕಿಲೋ ಹಸನ್ ಮಾಡಿಟ್ಟಿದ್ನೆ. ಅದರ 1 ಕಿಲೋದಷ್ಟು ಇಲ್ಲೇ ಓನರ್ ಬೆಲೆಗೆ ಬಿಸ್ಕೊಂಬಂದೀನಿ. ಉದಿದ್ದು 4 ಕಿಲೋದಷ್ಟು ಯಜಮಾನ್ರು ಬೀಸ್ಕೊಟ್ಟು ಹೋಗ್ಯಾರ ನೋಡ್ರಿ. ಹಾಗೆ ಈ ಕಡೆ ಅಕ್ಕಿ ನೆನೆ ಇಟ್ಟೀನಿ. ನಾಳೆಗೆ ಪಡ್ಡು ಮಾಡಿದ್ರೆ ಆಯ್ತು ಅಂತೇಳಿ ಅಕ್ಕಿ ನೆನೆ ಇಟ್ಟಿನಿ ನೋಡ್ರಿ. ಫ್ರೆಂಡ್ಸ್ ಬರ್ರಿ, ಇವಾಗ ನಾನೇನೈತಿ ಚೂಡ ಮಾಡೀನಿ. ಸ್ವಲ್ಪ ಚೂಡ ಅದೆಲ್ಲ ಹುಳಿನ ತಯಾರ್ಸತ್ನ್ಯಾಗ ಪಟ್ಟದ ಹತ್ತಿ ಬಿಡ್ತ್ರಿ. ಚರ್ರ ನಂಗೆ ಒಂದು ಸ್ವಲ್ಪ ಬಗ್ಬಗ್ ಹುರಿಯಕತ್ತೈತಿ. ಇಲ್ಲಿ ಸ್ವಲ್ಪ ಹಿಂಗೆ ಹಾಕಿ ಆಗಾಡ್ಸಕ್ಕೆ ಹೋದ್ನಿ. ಅದು ಮಸಾಲೆನ ಹತ್ತಿ ಬಿಡ್ತು ಕೈಗೆ. ಒಂದು ಅರ್ಧ ಕಿಲೋದಷ್ಟು ಚುರುಮುರಿ ತರಿಸಿನ್ರಿ. ನಮ್ಮ ಕಡೆಯಲ್ದು ಬೇರೆ ಚುರುಮುರಿ ಸಿಗ್ತಾವ. ಸೊ ಈ ಕಡೆದು ಬೇರೆ ಸಿಗ್ತಾವ. ಮಮ್ಮಿ ಮನ್ ತಗೊಂಬಂದಾರ ನೋಡ್ರಿ. ಅವು ಮಸ್ತ್ ಇರ್ತಾವ, ಕರ್ನಾಟಕ ಸ್ಪೆಷಲ್ ಅವು. ಇವು ಚೂಡಾಕ್ ಮಸ್ತ್ ಹಾಕೋರಿ. ಇವು ಅವನು ಚಲೋ ಹಾಕ್ತಾವ, ಭಾರಿ ಹಾಕೋ. ಮಮ್ಮಿ ನಾಳೆಗೆ ನಾಷ್ಟಕ್ಕೆ ಸುಸ್ಲಾ ಮಾಡಬೇಕು. ಸುಸ್ಲಾ ನನ್ನ ಮಕ್ಕಳಿಗೆ ನನ್ನ ಇನ್ನ ಸುಸ್ಲಾ ಮಾಡ್ಕೊಡ್ರಿ. ಅವ್ರೇನು ಅಲ್ಲ ನನಗಿಲ್ಲ. ಒಗ್ಗರಣೆ ಸ್ವಲ್ಪ ಘಾಟ್ ಐತ್ರಿ. ಖಾರ ಸ್ವಲ್ಪ ಮಸಾಲೆ ಖಾರನ ಹೆಚ್ಚಿಗೆ ಹಾಕ್ಬಿಟ್ಟೆ ಇದ್ರೊಳಗೆ. ಸ್ವಲ್ಪ ಅದು ಖಡಕ್ಕನೆ ಆಗಿತ್ತು ಒಗ್ಗರಣೆ. ಸೊ ಇವಾಗ ಶೇಂಗಾದ ಪುಡಿ ನಾನು ಇದ್ರೊಳಗೆ ಕಲಿಸಿಟ್ಟಿದ್ದೀನಿ ರೀ. ಆಗಳೇ ಒಂದು ಸ್ವಲ್ಪ ನೆನೆ ಇಟ್ಟಿದ್ದೆ. ಅದು ಸುರುವನ ಒಂದು ಸ್ವಲ್ಪ ಘಾಟ್ ಆದಂಗೆ ಆಗತ್ತೆ ನೋಡ್ರಿ. ಆಮೇಲೆ ಗಂಟ್ಲಿಗೆ ಅಡ್ರದಂಗನೆ ಹಾಕತ್ತಿತ್ತು. ಸೊ ಮತ್ತು ನಾನು ವಿಡಿಯೋ ಕ್ಯಾಮ್ರಾ ಆನ್ ಮಾಡಕ್ಕೆ ಅದು ಹಾಕಕ್ಕೆ ಸರಿ ಹೋಗ್ಬಿಡ್ತು ನೋಡ್ರಿ. ಈಗ ಶೇಂಗಾ ಸಾರು ಮಾಡೀನಿ. ಇದು ಸ್ವಲ್ಪ ಕುದಿ ಬರ್ಬೇಕಾ. ಈ ಕಡೆಗೆ ನಾನು ಬಿಸಿ ಅನ್ನ ಮಾಡ್ಕೊಂಡಿನಿ. ಅನ್ನ ಮತ್ತು ಸಾರು ಇಷ್ಟು ಮಾಡೀನಿ ಫ್ರೆಂಡ್ಸ. ಹಾಗೆ ಚೂಡ ಮಾಡಿದ್ದೆ, ತೋರಿಸ್ತೀನಿ. ಸೊ ಇಲ್ಲಿ ನೋಡ್ರಿ ಒಂದು ಅರ್ಧ ಮಮ್ಮಿ ಕೊಟ್ರಾತಂತೇಳಿ ಚೂಡ ಮಾಡೀನಿ. ಇನ್ನೊಂದು ಸ್ವಲ್ಪ ಈ ಡಬ್ಬಿದೊಳಗೆ ಹಾಕಿನಿ. ಅದು ಡಬ್ಬಿ ತೊಳೆದೀನಿ, ಟೋಪನ್ ತೊಳೆದಿರಲಿಲ್ಲ. ಅದಕ್ಕಂತೇಳಿ ಅದು ಟೋಪನ್ ಅಲ್ಲೇ ತೊಳೆಯಕ್ಕೆ ಹಾಕಿನಿ. ಮ್ಯಾಗ ಆ ಥರ ಜರ್ಮನಿ ಬುಟ್ಟಿನ ಡಬ್ಬ ಹಾಕೀನಿ. ಸೊ ಇಲ್ಲಿ ನೋಡ್ರಿ ನಾನು ನಾಳೆಗೆ ಪಡ್ಡಿಗೆ ಅಂತೇಳಿ ಹಿಟ್ಟು ನೆನೆ ಇಟ್ಟಿದ್ನಲ್ಲ, ಹಂಗೆ ಅಂತೇಳಿ ಪಡ್ಡಿನ ಹಿಟ್ಟ ನೋಡ್ರಿ ಇದು. ಸೊ ಇಲ್ಲೇ ಮಿಕ್ಸಿ ಮಾಡ್ಕೊಂಡು ಇಲ್ಲಿ ತಂದು ಇಟ್ಟಿದ್ದೆ ನಾನು. ಇದಕ್ಕಲ್ಲ ಫೈನಲ್ ಟಚ್ ಒಂದು ಸ್ವಲ್ಪ ಅನ್ನನ ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ಆಮೇಲೆ ಇದಕ್ಕೆ ಸೋಡಾ ಪುಡಿ ಮತ್ತು ಉಪ್ಪು ಕಲಸಿಡಕ್ಕೆ ಬರ್ತದ್ರಿ. ಅನ್ನ ಸ್ವಲ್ಪ ಇನ್ನೂ ಬಿಸಿ ಐತಿ. ನಾವೆಲ್ಲ ಊಟ ಮಾಡಿದ್ಮ್ಯಾಗ ಒಂದು ಸ್ವಲ್ಪ ಅನ್ನ ಅದೆಲ್ಲ ಉಳಿತೈತ್ಲ, ಉಳಿದಿದ್ದನ್ನ ಎಲ್ಲನೂ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಸೇರಿ ಆಗ್ಬಿಡುತ್ತೆ ನೋಡ್ರಿ. ಇಷ್ಟು ಅಂಕರ್ ಈ ಕೆಲಸ ಆಗೈತಿ. ಏ ಯಾಕ ಇವ್ರು ನೋಡ್ರಿ ಇಲ್ಲಿ ಕೆಟ್ಟ ಗಲಾಟೆ ಮಾಡಕತ್ತು ಬಿಟ್ಟಾರ ಇಬ್ರು. ಗಲಾಟೆ ನಡೆದೈತಿ ಇವ್ರದ್ದು. ಶೇಂಗಾ ಚಟ್ನಿನ ಇಲ್ಲಿ ಒಂದು ಸ್ವಲ್ಪ ಕೈಲೇ ತಿಕ್ಕಿನ್ರಿ. ಕೈಲೇ ತಿಕ್ಕಿ ಇದ್ರೊಳಗೆ ಹಾಕಿಟ್ಟಿನಿ. ಸ್ವಲ್ಪ ಅಂದ್ರೆ ಇದಾಗುತ್ತೆ, ಎಣ್ಣೆ ಮೆತ್ತಗೆ ಆಗ್ತದ ಅಂತೇಳಿ. ಸ್ವಲ್ಪ ಯಾಕೋ ಉದುರದಂಗೆ ಅನ್ಸಕತ್ತಿತ್ತು ನನಗೆ ಶೇಂಗಾ ಚಟ್ನಿ. ಅದಕ್ಕೆ ಸ್ವಲ್ಪ ಕೈಲೇ ತಿಕ್ಕಿ ನಾನು ಇಷ್ಟಕ್ಕೊಂದು ಬೆಳ್ಳುಳ್ಳಿ ಹಾಕಿ ಜೀರಿಗೆ ಹಾಕಿ ಮಿಕ್ಸ್ ಮಾಡೀನಿ. ಸ್ವಲ್ಪ ತಿಕ್ಕಿ ಅದ್ರಾಗ ಹಾಕ್ಬಿಟ್ನಪ್ಪ ಅಂದ್ರೆ ಮೆತ್ತಗೆ ಹಂಗೆ ಇರ್ತ್ರಿ. ನಾಳೆ ನಾಡ್ದನ್ನಷ್ಟೊತ್ತಿಗೆ ಸ್ವಲ್ಪ ಆಗಿ ಎಣ್ಣೆ ಬಿಟ್ಟಂಗೆ ಆಗುತ್ತೆ ನೋಡ್ರಿ. ಮಮ್ಮಿ ನಮಗೋಸ್ಕರ ಅಲ್ಲಿಂದ ಏನಾದರೂ ತೊಗೊಂಬರ್ತಾಳೆ. ಖಾಲಿ ಕೈಲಿ ಅಂಕರು ಬರೋಂಗಿಲ್ಲ. ನಾನು ಹೋದ್ರೂ ಖಾಲಿ ಕೈಲಿ ಹೋಗಂಗಿಲ್ಲ. ಯಾಕಂದ್ರೆ ಮಕ್ಳು ಇರ್ತಾವೆ, ಅದ್ರ ನಮ್ಮ ಮಕ್ಕನ ಮಗಳು ಇರ್ತಾಳೆ. ಸೊ ನನ್ನ ಕೈ ರುಚಿನೂ ಅವ್ರಿಗೆ ಇಷ್ಟ.
ನಮ್ಮ ಮನೆಗೆ ಎಲ್ಲರೂ ನಾನು ಮಾಡೋವಂಥ ಶೇಂಗಾ ಹಿಂಡಿನ ಭಾಳ ಇಷ್ಟಪಡ್ತಾರೆ. ಚೂಡ ಬಿಡ ಅದೆಲ್ಲನೂ ಮಮ್ಮಿನೂ ಮಾಡ್ತಿರ್ತಾರಲ್ಲಿ. ಬಟ್ ಈ ಕಡೆ ಸ್ವಲ್ಪ ಡಿಫ್ರೆನ್ಸ್, ನಮ್ಮ ಕೈ ರುಚಿನೂ ಬೇರೆ ಅನಿಸುತ್ತೆ. ಅವ್ರು ನಮಗೆ ಮಾಡೋದು ನಾವು ಅವ್ರಿಗೆ ಮಾಡೋದು ಇಷ್ಟ ನೋಡ್ರಿ. ನಮ್ಮ ಸೈಡ ನಾಗರಮಾಸಿಗೆ ಇಂಥ ಮಮ್ಮಿ ಏನು ಕಟ್ಕೊಂಬಂದ ನೋಡ್ರಿ, ಇದು ಚೂಡ ಸರಿ ಕಟ್ಕೊಂಬಂದಿಲ್ಲ. ಜಡಿ ತೆಗಿಯಾಗೇನೋ ಅಲ್ಲೇ ಬಂದಿದ್ದಲ್ಲ, ಸ್ವಲ್ಪ ಕೊಟ್ಟು ಕಳಿಸಿದ್ಲು, ತೋರಿಸಿ ನಿಮಗೆ. ಇವು ರೊಟ್ಟಿ ಮಾಮೂಲಿ ಮತ್ತು ಕರ್ಚಿಕಾಯಿ ಅಂಟು ಇವನ್ನೆಲ್ಲ ತೊಗೊಂಬಂದಿದ್ದು ನೋಡ್ರಿ. ಇನ್ನು ನಮ್ಮ ಕಡೆ ಪಂಚಮಿ ಮಾಡ್ತಾರೆ. ಸೊಲ್ಲಾಪುರ ಸೈಡ ಪಂಚಮಿಗೆ ಅದನ್ನೇನು ಮಾಡೋಂಗಿಲ್ಲ. ಅಂಟು ಉಂಡಿ ಸ್ವೀಟ ಇಂಥವೇನು ಚಕ್ಲಿ ಚೋಡ ಇಂಥವೇನು ನಾಗರಮಾಸಿಗೆ ಸೊಲ್ಲಾಪುರ ಸೈಡ ಮಾಡೋಂಗಿಲ್ಲ. ದೀಪಾವಳಿಗೆ ಮಾಡ್ತಾರೆ. ಸೊ ನಾ ದೀಪಾವಳಿಗೆ ಮಾಡಿದ್ದೆಲ್ಲ ಕಟ್ಕೊಂಡು ಹೋಗ್ತೀನಿ. ಪ್ರತಿ ವರ್ಷವೂ ಕಟ್ಕೊಂಡು ಹೋಗಿದ್ದೆ ನಾನು. ಸಾರು ಕುದೀತು ನೋಡ್ರಿ. ಅದ್ರ ಮ್ಯಾಗ ಒಂದು ಸ್ವಲ್ಪ ಮುಚ್ಚಿಬಿಡ್ತೀನಿ. ಒಮ್ಮೆ ಸಣ್ಣ ಉರಿ ಇಟ್ಟು ಕುದಿಸ್ತೀನಿ ನಾನು. ಇವಾಗ ಒಂದು ಸ್ವಲ್ಪ ಅಲ್ಲೇ ನಿಂತು ಕುದಿಸಿ ಮ್ಯಾಗ ಟೊಪ್ಪನ್ ಮುಚ್ಚಿಬಿಟ್ಟೆ. ಯಾಕಂದ್ರೆ ಹೊರಗಡೆ ಹೋಗಿ ಕೊಂಡಿರ್ತೀನಿ ಈಗ ನಾನು. ಸಿಕ್ಕಾಪಟ್ಟೆ ಸೆಕೆ ಅನ್ನಂಗೆ ಹಾಕತ್ತಿದ್ದಿ. ಸ್ನೇಹ ಅದಿಷ್ಟು ಕಸ ಹುಡುಗ್ಬಿಡು. ಹೇಳು, ಮತ್ತು ಪಪ್ಪ ಬಂದ್ರೆ ಬೈತಾರ. ಹೇಳು, ಬ್ಯಾಡ ಕಸ ಹುಡುಗ ಮೊದಲ ಬಾ. ನಾ ಸ್ವಲ್ಪ ಗಾಳಿ ಕೊಂಡಿರ್ತೀನಿ. ಸ್ವಲ್ಪ ಕಡೆ ಇದಾಗೈತೆ ರೀ. ಇಲ್ಲೆಲ್ಲ ಚುರುಮುರಿದೆಲ್ಲ ಅಗಳೇ ಕಲಿಸಿದ್ನಲ್ಲ, ಅದಕ್ಕಂತೇಳಿ ಸಾರು ನೋಡ್ರಿ, ಶೇಂಗಾ ಸಾರು ಮಸ್ತಾಗೈತಿ. ಇನ್ನು ಸಣ್ಣ ಉರಿ ಇಟ್ಕುದ್ರೆ ಭಾರಿ ಆಗುತ್ತೆ. ಬಟ್ ನಾನು ಬರೀ ಶೇಂಗಾ ಸಾರು ಮಾಡೀನಿ. ಇದ್ರಾಗ ಒಂದು ಸ್ವಲ್ಪ ಬಟಾಟೆ ಹಾಕಿದ್ನಿ ಅಂದ್ರೆ ಅದ್ರನ್ನ ಚಲೋ ಹಾಕಿತ್ತು. ಮೊನ್ನೆ ಖಾರ ಎಣ್ಣೆ ತಂದು ನೋಡ್ರಿ ಇಲ್ಲಿ ಇಟ್ಟಿನಿ. ಸೊ ಒಳ್ಳೆ ಯಜಮಾನ್ರು ಬಂದು ಊಟ ಎಲ್ಲ ಮಾಡಿದಾದ್ಮ್ಯಾಗ ಸೊ ಇದು ಫೈನಲ್ ಟಚ್ ಕೊಡ್ತೀನಿ. ಭಾಳ ಅಂದ್ರೆ ಭಾಳ ಸೆಕೆ ಹಾಕತ್ತೈತಿ. ಒಂದು ಸ್ವಲ್ಪ ಹೊರಗಡೆ ಹೋಗ್ಕೊಂಡ ಮವ ಏನು ಹೇಳಿ ನಾನು ಮಾಡಿ ಪಟ್ ಆಗಳೇ ನಾನು ಇಲ್ಲಿ ಮಿಕ್ಸಿ ಹಾಕತ್ತಿದ್ನಲ್ಲ, ಮಿಕ್ಸಿದು ಪ್ಲಗ್ ಹಾಕಿದೆ, ಚಾರ್ಜಿಂಗ್ದು ಹಾಕ್ಬಿಡ್ತೀನಿ. ಒಂದು ಕುರ್ಚಿ ಇಲ್ಲೇ, ಒಂದು ಕುರ್ಚಿ ಅಲ್ಲೇ, ಹಂಗ್ಯಾಕ ಬರ್ರಿಯಪ್ಪ ಇಲ್ಲೇ ಕುಂದ್ರ ಒಂದು ಸ್ವಲ್ಪ ಹೊತ್ತು. ಯಾಕ ಸ್ವಲ್ಪ ಗಾಳಿ ಬಿಟ್ಟಂಗೆ ಹಾಕತೈತಿ. ಒಳಗೆ ಭಾಳ ಜಳ ಆದಂಗೆ ಅನ್ಸುತ್ತೆ ಅದ್ರಾಗ ಅಡುಗೆ ಮನ್ಯಾಗ. ಇಲ್ಲ ಮಸ್ತ್ ಬೀಳ್ತಾವೆ ಏಟ್ ನಿನಗೀಗ. ಇಲ್ಲಿ ಕೂತಿ ನೋಡ್ರಿ, ಲೈಟ್ ಬಂದ ಚಲೋ ಮಾಡತ್ತಾನ. ಕೆಟ್ಟ ಉಡಾಳ ನನ್ನ ಮಗ ಆಗ್ಯಾನ ಈಗಂತೂ. ನನ್ನ ಮಗ ಬರ್ಬರ್ತ ದೊಡ್ಡ ಆದಂಗೆಲ್ಲ ಭಾಳ ಆಗೋ ಮಾಡಕತ್ತೇನೆ ರೀ ಅವು. ಮಳೆ ಅಂತೂ 2-3 ದಿನ ಹೊರಪಾಗೈತೆ ನೋಡ್ರಿ. ಮಳೆ ಇರ್ಲಿಕ್ಕಂದ್ರೆ ಇಲ್ಲಿ ಭಾಳ ಚಂದ ಅನ್ಸುತ್ತೆ. ಬಟ್ ಮಳೆ ಬಂತು ಓಪ ಅಂತಂದ್ರೆ ಹೇಳೋಕ್ಕಾಗಲ್ಲ, ಅದನ್ನು ಆ ಥರ ಆಗ್ತೈತೆ ನೋಡ್ರಿ. ಸ್ವಲ್ಪ ಹೊತ್ತು ಕುಂಡಿರ್ತೀನಿ. ಸ್ವಲ್ಪ ಕಮೆಂಟ್ಸಿಗೆ ರಿಪ್ಲೈ ಕೊಡೋದವ ರಿಪ್ಲೈ ಕೊಡ್ತೀನಿ. ಹಂಗೆ ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ಇಟ್ಕೋಬೇಕು. ಸೊ ಎಡಿಟಿಂಗ್ ಮಾಡ್ಕೇಸಿ ಎಕ್ಸ್ಪೋರ್ಟ್ ಕೊಟ್ಟಿನಿ ಅಂದ್ರೆ ನಾವು ಊಟ ಗಿಟ್ಟ ಅದೆಲ್ಲ ಮಾಡಿಕೊಂಡು ಎಲ್ಲ ಆಗುತ್ತಾನ ಎಕ್ಸ್ಪೋರ್ಟ್ ಆಗ್ತೈತಿ. ಗ್ಯಾಲರಿ ಸೇವ್ ಆದ್ಮ್ಯಾಗ ಮತ್ತು ಅವು ಏನು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ ಇರ್ತಾವೆ ನೋಡ್ರಿ, ಎಲ್ಲನೂ ಜೋಡಿಸಿರ್ತೀವಿ ನಾವು. ಅದು ಒಂದು ಎಪಿಸೋಡ್ ಥರ ಆಗಿತ್ತಪ್ಪ ಅಂತಂದ್ರೆ ಉಳಿದು ಎಕ್ಸ್ಟ್ರಾ ಏನು ಇರ್ತಾವೆ ನೋಡ್ರಿ, ಮೊದಲೇ ನಾವು ಗ್ಯಾಲರಿ ಮಾಡ್ಕೊಂಡಿರ್ತೀವಲ್ಲ, ಕ್ಯಾಮರಾ ಆನ್ ಮಾಡಿ ಅವ್ನು ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ನಂಗೆ ನೆಕ್ಸ್ಟ್ ವಿಡಿಯೋ ಎಡಿಟಿಂಗ್ ಮಾಡೋಕೆ ಅನುಕೂಲ ಆಗುತ್ತೆ. ಸ್ವಲ್ಪ ವಿಡಿಯೋ ಪೆಂಡಿಂಗ್ ಬಿದ್ದವಪ್ಪ ಅಂದ್ರೆ ಕನ್ಫ್ಯೂಸ್ ಆಗಿಬಿಡ್ತೀರಿ. ಆಲ್ರೆಡಿ ಮನೆಯೇ ನೋಡಿರಿ ವಿಡಿಯೋದಾಗ ನೀವು, ಸ್ವಲ್ಪ ರೀ ಅಪ್ಲೋಡ್ ಆಗಿತ್ತು ಅದಕ್ಕಂತೇಳಿ. ಅರಿವೆ ನೀರು ಖಾಲಿ ಆಗಿದೆ ನೋಡ್ರಿ. ಇವತ್ತು ಫುಲ್ ತಣ್ಣಗಾಗಿದ್ದು. ದಿನ ಒಂದು ಸ್ವಲ್ಪ ಬೆಚ್ಚಗನೆ ಅನ್ನಿಸ್ತಿದ್ವು ನೀರು. ಯಾಕಂದ್ರೆ ಉರಿ ಬಿಸಿಲ್ರಿ ಆ ಪರಿ ಇರ್ತೈತೆ ಅಲ್ಲಿ. ಇವತ್ತು ಗಿಡದ ನೆರಳಿಗೆ ನೋಡ್ರಿ, ಅಲ್ಲಿನೂ ಸ್ವಲ್ಪ ತಂಪೈತೆ ತಳಗ ವಾತಾವರಣ. ಹಂಗಂತೇಳಿ ತಂಪಂದ್ರೆ ತಂಪಾಗಿದ್ದು, ತಣ್ಣಗಾಗಿದ್ದು ನೀರು. ಭಾಳ ಕುಡ್ದು ನಾನಂತ್ರಿ ಇವತ್ತು, ಅಷ್ಟು ಸೆಕೆನೇ ಇತ್ತು. ಸೊ ಮುಂಜಾನೆ ಖಾಲಿ ಮಾಡಿ ಹಾಕಿದ್ವಿ ನೀರು. ಅಂದ್ರೆ ಫುಲ್ ಅರಿವಿ ತುಂಬಿದ್ದಿಲ್ಲ, ಸ್ವಲ್ಪ ಖಾಲಿ ಇತ್ತು. ತುಂಬ್ತೇನ್ರಿ ಫುಲ್ ತುಂಬಿತು. ಸ್ವಲ್ಪ ರೌಂಡಾಗಿ ನೀರು ಹಾಕ್ಬಿಟ್ನಪ್ಪ ಅಂತ ತಣ್ಣಗಾಗುತ್ತೆ ರೀ. ನೈಟೆಲ್ಲ ಕೋಲ್ಡ್ ಹಾಕವ. ಮುಂಜಾನೆ ಹಾಕ್ಬಿಟ್ರೆ ಏನಾಗುತ್ತೆ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ ತಣ್ಣಗಾಗೋದು ನೀರು ಅರಿವ್ಯಾಗ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೋಡ್ರಿ. ಅದಕ್ಕಂತೇಳಿ ಈಗ ಹಾಕ್ಬಿಟ್ವಿ. ಖಾಲಿ ಆಗಿದ್ದು ಅಲ್ಲಿ ಸೈಡಿಗೆ ಇಟ್ಟಿನಿ. ಒಳಗಡೆನೇ ಇಡ್ತಿದ್ದೆ ನಾನು. ಸ್ವಲ್ಪ ಅಲ್ಲಿ ಯಾಕೋ ಸಿಗ್ರದಂಗೆ ಅನ್ಸಕತ್ತು. ಅದಕ್ಕಂತೇಳಿ ಇಲ್ಲೇ ತಂದಿಟ್ಟು ನೋಡ್ರಿ. ಹಾಂಡೆ ಖಾಲಿ ಆಗೈತಿ, ಆ ಹಾಂಡೆ ಖಾಲಿ ಆಗೈತಿ, ತಾಂಬೂರು ಕೂಡ ಖಾಲಿ ಆಗೈತಿ ನೋಡ್ರಿ. ಇನ್ನೊಂದು ಟಾಕಿ ಉಳ್ದೈತಿ. ಈಗ ನೀರು ನಾಳೆಗೆ ಬಿಟ್ಟು ನಾಡ್ದು ಬರ್ತಾವೆ ಕಾಣಿಸ್ತೈತೆ. ನಾಳೆಗೆ ಬರ್ತಾವ್ರಿ, ನನಗೂ ತಲೆಯಾಗಿಲ್ಲ. ಇಲ್ಲೇ ಕುಂತು ಹೊಸರು ಊಟ ಮಾಡ್ತೀವಿ ಈಗ. ಈ ನನ್ನ ಮಗಂದು ಈಗ ಲೇಟ್ ಆಯ್ತು ನೋಡ್ರಿ. ಯಜಮಾನ್ರು ಮಕ್ಕಳಿಗೆ ಕಚೋರಿ ತೊಗೊಂಬಂದಿದ್ರು. ಅಯ್ಯ ಭಾರಿ ಶಾಣೆ ಅಪ್ಪ ನಿಮ್ಮ ಪಿಲ್ಲು. ಎಷ್ಟು ಅವ ಹೊಡಿಕತ್ತಾರ ನೋಡ್ರಿ ನಮ್ಮ ಪಿಲ್ಲುಗೆ ನಮ್ಮ ಯಜಮಾನ್ರು. ಊಟ ಮಾಡಿ ತಾಟಲ್ಲಿಟ್ಟು ಕೈ ತೊಗೊಂಡ ಭಾಳ ಶಾಣೆ ಅಂತ.
ವಾಕಿಂಗ್ ಮಾಡ್ತೀರಿ? ಹಾಂ ಮಾಡ್ರಿ ವಾಕಿಂಗ್ ಮಾಡ್ರಿ. ಅಪ್ಪ ಮಗ ವಾಕಿಂಗ್ ಮಾಡಕತ್ತಾರ ನೋಡ್ರಿ. ಅದು ಜರ ಇದು ಮ್ಯಾಗ ಹಾಕ್ಬಿಡ್ರಿ ಒಗಿರೋದನ್ನಲ್ಲಿ. ಅದು ಅಜ್ಜಿ, ನಿಮ್ಮ ಅಜ್ಜಿ ನೋಡು ಅಲ್ಲೇ ಹಸ್ಕೊಂಡು ಕುಂದ್ರಾಕತ್ತಿದ್ರು. ಮಮ್ಮಿ ಮಡ್ಚಿಡಿಸ್ನಿ, ಎಲ್ಲಿ ಇಡ್ತೀವಿ ಮಡ್ಚಿಗೆ? ಒಳಗಿಡು. ಹ್ಞೂ ಹಂಗತಿ ಹಾಕು. ಇಲ್ಲಿ ಹಂಗೆ ಬೇಡ, ಪೂರ ಮಡ್ಸದನ್ನು ನಾನು ಹಿಂಗೆ ಹೇಳ್ತೀನಿ. ಅಯ್ಯೇ ಗಬಳ ಆಗ್ತದ ಅದು. ಮಡಿಸ್ನಿ, ಮಡಿಸು, ನಾನು ಇಲ್ಲಿ ಇಡ್ತೀನಿ ಅದನ್ನು. ಇಲ್ಲಿ ಒಳಗೆ ಇದು ಮಾಡ್ತೀನಿ ಇಲ್ಲಿ. ಸೊ ಇದನ್ನೇ ಈ ಥರ ಇದು ಮಾಡ್ತೀನಿ ರೀ ಅಂದ್ರೆ. ಸೊ ಇಲ್ಲಿ ಒತ್ತಿ ಬಿಡ್ತೀನಿ ಸೈಡಿಗೆ. ಇಲ್ಲಿದಿಲ್ಲೇ ತೊಗೊಳಕ್ಕೆ ಬರ್ತದೆ ನೋಡ್ರಿ. ಒಂದು ಕೈಯ ಫೋನ್ ಐತಿ, ಒಯ್ನಾಗ ಒಲ್ತ್ರಿ ಅದು. ಇಲ್ಲಿ ಇಟ್ಬಿಟ್ರೆ ಒಯ್ನಾಗತ್ತೆ ನೋಡ್ರಿ. ಬೇಕಾದಾಗ ಇಲ್ಲೇ ತೊಗೋಬೋದು. ಅಪ್ಪ ಮಕ್ಕಳು ವಾಕಿಂಗ್ ನಡೆದೈತಿ ಇವಾಗ. ಅಯ್ಯಯ್ಯ ಹ್ಯಾಂಗೆ ಹಾಕಿದ್ರಿ? ಅದು ತಳಗೆ ಬಿತ್ತು. ಹಾಯ್ ಗಾಯ್ಸ್, ನಮಗಿದು ಇಷ್ಟು ದಿನ ಐಡಿಯಾನೇ ಬಂದಿಲ್ಲ ನೋಡ್ರಿ. ನಮ್ಮ ಮಮ್ಮಿ ಕಟ್ಟರ ಮಕ್ಕಳಿಗೆ ಎಷ್ಟು ಇದು ಖುಷಿ ಕೊಡಕತ್ತೈತಿ. ಬಟ್ ನಾಗರಮೇಶ ಕಟ್ಟಿದ್ರೆ ಇನ್ನಷ್ಟು ಸ್ವಲ್ಪ ಖುಷಿ ಆಕಿತ್ತು ಅವ್ರಿಗೆ. ಹೌದಿಲ್ಲ ಸ್ನೇಹ? ಪಪ್ಪ ಬ್ಯಾಡ ಅಂದರು. ನನಗೇನು ಪಪ್ಪ ಒಂದಕ್ಕರೆ ಎದಕ್ಕೆ ಕೂಲಾಗಿ ಹೇಳ್ತಾರೆ ನಮಗೆ. ಹಾಂ ನೀವು ಏನೆಲ್ಲ ಊಟ ಉಂಡಿರಿ ಕಮೆಂಟ್ ಮಾಡಿ ಹೇಳಿ. ನಾವು ಅನ್ನ ಸಾರು ಉಂಡಿವಿ ನೋಡ್ರಿ. ಕಚೋರಿ ಯಾರು ಉಂಡ್ರು? ಅನ್ನ ಸಾರು ಕಚೋರಿ ಉಂಡಿವಿ. ಬಜ್ಜಿ ಬಜ್ಜಿ. ಬಜ್ಜಿ ಮಿರ್ಚಿ ಬಜ್ಜಿ ಏನ್ ಮಮ್ಮಿ? ಕಾಂದ ಬಜ್ಜಿ. ಬಟಾಟಿದು ಬಟಾಟಿದೊಂದು ಹೇಳಿದ್ದಿಲ್ಲ ನಾನು. ಬಜ್ಜಿ ಏಟ್ 10 ರೂಪಾಯಿ ತಂದಿದ್ರು. ಏಸಿದ್ದು? 5 ಮತ್ತೆ 5ರಾಗ ನಾ 2 ತಿಂದ, ಪಿಲ್ಲ 2 ತಿಂದ, ನೀವಿಬ್ರು 1 ತಿಂದ್ರಿ. ನಿಮ್ದು ಹೊಟ್ಟಿ ತುಂಬಿಸಿ ನಾವು. ಅಲ್ಲ, ನಾ ಸ್ವಲ್ಪ ಆಡ್ತೀನಿ ಪಪ್ಪ. ನಾ ಸ್ವಲ್ಪ ಆಡ್ತೀನಿ. ಏ ಅರೆ ಪಪ್ಪ ಥೋड़ा करके ಆಡೋದೆ. ಅತ್ತ ಮಮ್ಮಿ ಅತ್ತ ಜಸ್ಟ್ ಬಸ್ಲೇಗ ಅವ 2 ಜುರ್ಕಿ ಆಡ್ಲಿ, ಆಮೇಲೆ ನೀನು ಬಿಡ್ಬೇಡ ಅವನೀಗ. ನೀ ಒಂದು 10 ನಿಮಿಷ ಆಡಕತ್ತಿ. ಮಮ್ಮಿ ಏ ನೋಡಮ್ ಸರಿ ಅವ ಹೆಂಗೆ ಹತ್ತ ನೋಡೋಣ. ಅವ ಹೆಂಗೆ ಹಬ್ಬತಾನ. ಹತ್ತು ಹಂಗೆ ಆಡ್ತಾರ. ಅಯ್ಯಯ್ಯ ನೋಡ್ರಿ ಅವ ಆಡ್ತಾನೆ ಹೆಂಗ. ಯವ್ವಾರೇ ನೋಡ್ರಿ ಅವ ಹ್ಯಾಂಗೆ ಕುಂಡಿರ್ತಾನ. ಯವ್ವ ನಾವು ಜೋಕಾಲಿ ಆಡೋದೆಲ್ಲ ನೆನಪು ಬರಾಕತ್ತೈತಿ. ಇವ್ ನೋಡಿ ಕೇಸ್ರಿ. ಏ ಅಷ್ಟು ಜೋರು ತೂಗಬೇಡ ಸ್ನೇಹ. ಸಾಕು ಅಷ್ಟ. ಅಷ್ಟು ಜೋರು ತೂಗಬೇಡ ಅನ್ನಕತ್ತೀನಿ. ನಿಲ್ ಸ್ನೇಹ. ಅಷ್ಟ ತೂಗ್ಬೇಕು. ಮತ್ತಷ್ಟೇ ಅಸಕರ್ನಕೋ ನೀಟ್ ಬಸ್ ಈ ಎಷ್ಟು ಸೋಗ್ ಮಾಡ್ತಾ ನೋಡ್ರಿ ಅದ್ರ ಕುತ್ಕೊಂಡು. ನಾವಂತೂ ಇಬ್ಬಿಬ್ರು ನಿಂದಿರ್ತಿದ್ವಿ, ಇದ್ರ ಬದ್ರ ಕುಂಡಿರ್ತಿದ್ವಿ ಜೋಕಾಲಿ ಅದ್ರೊಳಗೆ. ಯವ್ವ ನಾವೇನು ಸಣ್ಣ ಪುಟ್ಟ ಏನು ಆಟ ಆಡಿಲ್ರಿ. ಏ ಮಾಕಡ್ ಬಾ ಇಲ್ಲಿ. ಹಂಗೆ ಏರ್ಬೇಡ ಪಿಲ್ಲು. ಸಣ್ಣ ಪುಟ್ಟ ಅಂದ್ರೆ ನಾವು ಭಾಳ ಆಟ ಆಡಿವ ನಂಗೆ. ಏ ಯಪ್ಪ ಬಿಡು. ಅಯ್ಯ ಹುಚ್ಚ ಕೇಳಲ್ಲ ನೀವು ಹೇಳಿದ ಮಾತು. ನೋಡ್ರಿ ಮಕ್ಕಳು ಆಟ ಆಡಕತ್ತಾರ. ಊಟನ ಆಯ್ತು, ಒಂದು ಸ್ವಲ್ಪ ತಿರುಗಾಡಿದ್ರೆ ಆಯ್ತು ಅಂತೇಳಿ
ಬರೋದು ಲೇಟ್ ಮಾಡಿ ಬರ್ತಾರೆ ಯಜಮಾನ್ರು. ಊಟ ಮಾಡಿ ಮಕ್ಕಷ್ಟೊತ್ತಿಗೆ ಲೇಟ್ ಆಗಿಬಿಡ್ತೈತಿ. ಹಿಂಗೆ ಸರಿ ಈಗ ಮನಸ್ಸು ಬಂತು ಅಂತಂದ್ರೆ ಊಟ ಆದ್ಮ್ಯಾಗೂ ಒಂದು 10-15 ನಿಮಿಷ ಹೊರಗಡೆನೆ ಕುಂದಿರ್ತೀವಿ. ಮತ್ತು ಸಂಜೆ ಮಾಡಿ ಇವತ್ತೆಲ್ಲ ಅಷ್ಟು ಕಸದನ್ನೆಲ್ಲ ಹುಡ್ಕೊಂಡಿನಿ, ಪೈರಿ ಕಸನೂ ಹುಡುಗಿನಿ ಸಂಜೆ ಮಾಡಿ. ಒಂದೊಂದು ದಿನ ಏನು ಮಾಡ್ತೀನಿ, ಮುಂಜಾನೆ ಮನೆ ಬಾಕಲು ಬಲ್ಯಕ್ಕಷ್ಟೇ ಒಳಗಿಂದ ಹುಡ್ಕೊಂಡು ಬಾಕಲು ಬಲ್ಲದು ಹುಡ್ಕೋತೀನಿ. ಇದೆಲ್ಲ ಹುಡ್ಕೊಳೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತಾ. ಮತ್ತು ಅವ್ರು ಚಾವಿ ಒಯ್ದಿತ್ತಪ್ಪ ಅಂತಂದ್ರೆ ನನ್ನ ಅಂತೂ ಕುಂಚಾಡ್ಬಿಡ್ತಾರೆ ಯಜಮಾನ್ರು. ಅವ್ರು ಹೋದ್ಮ್ಯಾಗ ನಾಷ್ಟ ಮಾಡಿಕೊಟ್ಟು ಮತ್ತು ಸ್ನೇಹಕ್ಕೆ ಸಾಲಿ ಕಳಿಸಿ ಬುತ್ತಿ ಅದೆಲ್ಲ ಮಾಡಿಕೊಟ್ಟು ಉಳಿದಿದ್ದು ಆಮೇಲೆ ನಾನೆಲ್ಲ ನೀವಂತ ಮಾಡ್ಕೊತಿರ್ತೀನಿ. ಇವತ್ತು ಸಂಜೆ ಮಾಡಿ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡೆ. ನಾನು ಟೈಮ್ ಮಾಡ್ಕೊಂಡು ಅಷ್ಟು ಸ್ವಚ್ಛಗೆ 2 ಸರಿ ಹುಡುಕ್ತೀನಿ ನಾನಂತೂ ಕಸನ. ಒಂದು ಸರಿ ಕಡ್ಡಿ ಬರಗಿಲೆ ಹುಡುಕ್ತೀನಿ, ದಮ್ದಮ್ಮನ ಕಸನ. ಆಮೇಲೆ ಅದು ಮನೆಗೆ ಏನು ಹುಡುಕ್ತೀನಿ ನೋಡ್ರಿ, ಅದನ್ನು ತೊಗೊಂಡು ಹುಡುಕ್ತೀನಿ ನಾನು. ಅಂದ್ರೆ ಸಣ್ಣ ಡಸ್ಟ್ ಥರ ಇರುತ್ತಲ್ಲ, ಏ ಬಿದ್ದಿಯೋ ಅದು ಹೋಗುತ್ತಾ. ಇದು ಪ್ಯಾಂಟುಣಿಗೆ ನಾವೇನು ಇಲ್ಲಿ ಏರ್ ಬರ್ತೀವಿ ನೋಡ್ರಿ, ಇದನ್ನು ಕೂಡ ನಾನೇ ಹುಡುಕೊಂತೀನಿ ಇಲ್ಲಿ ಮೇಲೆ. ಇವ್ರ ಕೆಳಗಡೆನವರು ಅಲ್ಲಿ ತಳಗ ಫಸ್ಟ್ ಫ್ಲೋರಿಗೆ ಏರ್ ಬರ್ತಾರಲ್ಲ ಅದು, ಮತ್ತು ಪಾರ್ಕಿಂಗ್ದ ಒಂದು ಅಲ್ಲಿ ಇಬ್ಬರು ಪಾಳೆ ಅದಾರ. ಇಲ್ಲಿ ಮ್ಯಾಗ ನಾ ಒಬ್ಬಕಿನೇ ನೋಡ್ರಿ ಇಷ್ಟೆಲ್ಲ ಹುಡುಕೋತೀನಿ ಕಸ ಅದನ್ನೆಲ್ಲನೂ. ಇವ್ರದಂತೂ ಇಷ್ಟು ಆಟ ನಡೆದೈತಿ. ನಾನು ಎಲ್ಲ ಮತ್ತು ಇನ್ನೊಂದು ಸ್ವಲ್ಪ ಊಟ ಮಾಡಿ ಸ್ವಲ್ಪ ಅನ್ನ ಉಳಿತ್ರಿ, ಅದನ್ನು ಮಿಕ್ಸಿ ಹಾಕ್ಕೊಂಡು ಉಪ್ಪು ಮತ್ತು ಸೋಡಾ ಪುಡಿನ ಹಾಕಿ ಮ್ಯಾಗ ಒಂದು ವಜ್ಜನ ಹಂಚು ಮುಚ್ಚಿಟ್ಟಿನಿ. ಸೊ ನಾಳಿದ್ದನ್ನು ಕೂಡ ನಾಷ್ಟಕ್ಕೆ ಪಡ್ಡು ಮಾಡಿದ್ರೆ ಆಯ್ತು ಅಂತೇಳಿ. ಇತ್ತೀಚೆಗೆ ನಾವು ಪಡ್ಡಿಗೆ ಅಡಿಟ್ ಆಗಿಬಿಟ್ಟಿವಿ, ಮಸ್ತ್ ಹಾಕೋ ಸ್ಪಾಂಜಿಯಾಗಿ ಅದಕ್ಕಂತೇಳಿ. ಓಕೆ ರೀ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನೆಕ್ಸ್ಟ್ ಲಾಗ್ ತುಲ್ಕ ಸಿಗ್ತೀನಿ. ಇವತ್ತಂತೂ ಮಮ್ಮಿ ಬರಲಿಲ್ಲ, ಮತ್ತು ನಾಳೆಗೆ ಬರ್ತಾರೆ. ಎಷ್ಟೊತ್ತಿಗೆ ಬರ್ತಾರೆ ಏನಂತ ಗೊತ್ತಿಲ್ಲ. ಬಂದಮ್ಯಾಗ ಮತ್ತೆ ಲಾಗನ್ನು ತೊಗೊತೀನಿ. ನೆಕ್ಸ್ಟ್ ಲಾಗ್ದಾಗ ಸಿಗ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ಇನ್ನೂವರೆಗೂ ನೋಡಿ ಸಪೋರ್ಟ್ ಕೊಟ್ಟೋಕತ್ತಿರಲ್ಲ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇದೇ ಥರ ನಿಮ್ಮ ಬೆಂಬಲ ಸದಾ ಇರಲಿ ರೀ. ಓಕೆ, ಬಾಯ್.